ಮಾತನಾಡಿ. ನೋಡಿ, ಒಂದು ಅಧಿಕಾರದಲ್ಲಿರುವ ಪಕ್ಷಕ್ಕೆ ಎರಡು ಜವಾಬ್ದಾರಿ ಇರುತ್ತೆ. ಸರ್ಕಾರಕ್ಕೆ ಸರ್ಕಾರ ಕಾರ್ಯಕ್ರಮಗಳು ಕೇಳಿಸಿದ್ಯಾ? ಕೇಳಿಸಿದ್ಯಾ? ಸರ್ಕಾರದ ಕಾರ್ಯಕ್ರಮಗಳು ನೀವು ಈಗ ಎತ್ತಿದ್ರಲ್ಲ 4,000 ಶಾಲೆಗಳು ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ. ಕ್ಯಾಬಿನೆಟ್ ಅಲ್ಲಿ ಹೋಗುತ್ತೆ ಅದು. ಅದನ್ನ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ನಿಜವಾಗ್ಲೂ ಅದಕ್ಕೆ ಮತ್ತೆ ಏನನ್ನ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಇನ್ನ ಸ್ವಲ್ಪ ಹುಡುಗರ ಆ ಕಡೆ ಕಡೆಗೆ ಹೋಗ್ಬೇಕಾ? ಇಲ್ಲಾಂದ್ರೆ ಶುಡ್ ಬಿ ಬ್ರಿಂಗ್ ಮೋರ್ ಮೊರಾರ್ಜಿ ದೇಸಾಯಿ ಸ್ಕೂಲ್ಸ್ ಇನ್ ದೋಸ್ ಏರಿಯಾ. ಜನರು ಆ ಸ್ಕೂಲ್ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನೋಡ್ಬೇಕು. ಅಲ್ಲಿ ಏನು ಮಾಡ್ಬೇಕು ಅದು ಮಾಡ್ಬೇಕು ಅಷ್ಟೇ. ಅದ್ರಲ್ಲಿ ಏನಿಲ್ಲ. ಶಾಲೆಗಳು ಮುಚ್ತಾ ಇರೋದು ಇದು ಫಸ್ಟ್ ಟೈಮ್. ಮುಂಚೆ ಮುಚ್ತಾ ಇರ್ಲಿಲ್ವಾ? ಅದ್ರ ಅರ್ಥ ಇದಲ್ಲ. ಈ ಬಾರಿ ಜಾಸ್ತಿ ಆಗಿರುವಂತದ್ದು 2024ರಲ್ಲಿ 700+ ಆಡ್ ಆಗಿದೆ ಸರ್. ಇದ್ರ ಬಗ್ಗೆ ಪ್ರಪೋಸಲ್ ಅದು ಪ್ರಪೋಸಲ್. ಈಗ ನೀವೇ ಹೇಳಿ, ಅಲ್ಲಿ ಜನರು ಬರೀ 70 ಜನ ಇದ್ರೆ ಸ್ಕೂಲ್ ನಡೆಸ್ಬೇಕಾ? 10 ಜನ ಇರುವಂತದ್ದು. ಪ್ರಕಾಶ್ ಅವರೇ, ಇದು ಇವತ್ತಿನ ಸಮಸ್ಯೆ ಅಲ್ಲ. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ರಿಪ್ಲೈ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಆ ಸರ್ಟನ್ ಪ್ಲಾನ್ ಇಟ್ಕೊಂಡು ಅದ್ರ ಬಗ್ಗೆ ಗಮನ ಕೊಡ್ರಪ್ಪ ಅಂತ ಹೇಳಿದ್ರೆ ನೀನ್ ಏನ್ ಹೇಳುತ್ತೆ ನಿಮ್ ಹೈಕಮಾಂಡ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಂಗಿದ್ರೆ ಮಾಡಿ, ಇಲ್ದಿದ್ರೆ ಹೊರಡ್ತಾ ಇರಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ ಕಡೆ ಗಮನ ಕೊಡ್ತೀರಾ ಫಾರ್ ಅನ್ವಾಂಟೆಡ್ ಥಿಂಗ್ ರಾದರ್ ಯು ಆರ್ ಗಿವಿಂಗ್ ಲಾಟ್ ಆಫ್ ಫೋಕಸ್ ಅಂಡ್ ಲಾಟ್ ಆಫ್ ಇಂಟ್ರೆಸ್ಟ್ ರಾದರ್. Is it the governance? You will focus on both the things. If you want to give a free rein to the A and B team, capitalists and communists in this country, you will not. Again and again you are telling the same thing, Satyaprakash. That is not the thing. ಯಾಕೆಂತ ಹೇಳಿದ್ರೆ ಒಂದು ಸರ್ಕಾರ ಅಂತಕ್ಕಂಥದ್ದು come what may, you are in the power. You are in the power rather. You have to concentrate upon the priorities of the state rather. ಕೇಳಿಸ್ಕೊಳ್ಳಿ, ಆದ್ರೆ ನೀವು ಆನ್ಸರ್ ಮಾಡಿ ನಾನೇನ್ ಬೇಡಮಲ್ಲ. If you want ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಎ ಟೀಮ್ ಬಿ ಟೀಮ್ ಕ್ಯಾಸ್ಟ್ ಕಮ್ಯುನಲ್ಸ್ ಫ್ರೀ ಕೊಂಡು ಅನ್ಕೊಂಡ್ರೆ ಕೊಡಲ್ಲ. ಅವ್ರು ಏನ್ ಮಾಡ್ಬೇಕು ಪೊಲಿಟಿಕಲಿ ಹೌ ಯು ಹ್ಯಾವ್ ಟು ಟೇಕ್ ದಮ್, ಯು ವಿಲ್ ಟೇಕ್ ದಮ್ ಆನ್. ಅದಾದ್ಮೇಲೆ ಏನು ಸರ್ಕಾರದ ಕೆಲಸ ಮಾಡ್ಬೇಕು ಅದು ಮಾಡ್ತೀವಿ. ಎರಡು ಮಾಡಿ ಸಮತೋಲನ ತರ್ತೀವಿ. ಏನು ಯೋಚನೆ ಮಾಡ್ಬೇಕು. ಸರ್ಕಾರ ಬಗ್ಗೆ ತಾತ್ಸಾರ ಮಾಡಿ ನೀವು ಅದನ್ನು ಪಕ್ಕದಲ್ಲಿ ಇಟ್ಟು ಪೊಲಿಟಿಕಲ್ ಅಜೆಂಡಾ ತಗೊಂಡು ಹೋಗ್ತಾ ಇದ್ದೀರಲ್ಲ. ನನಗೆ ಒಂದ್ 2-3 ದಿವಸದಲ್ಲಿ ನೀವು ಒಂದು ಕಾರ್ಯಕ್ರಮ ಹಾಕಿ ಒಂದೊಂದು ಸೆಕ್ಟರ್ ಅಲ್ಲಿ ಹೇಳಿ, ನಾನು ತರ್ತೀನಿ ಡಾಟಾ ನಿಮ್ ಮುಂದೆ ಕೊಡ್ತೀನಿ. 1 ವರ್ಷದಲ್ಲಿ ನಾವು ಕೆಲಸಗಳು ಮಾಡಿದ್ವಿ. ಜನರ ಸಮಸ್ಯೆಗಳು, ಜನರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳು, ಜನರು ಪಡ್ತಾ ಇರ್ತಕ್ಕಂಥ ಸಂಕಷ್ಟಗಳ ವಿಚಾರದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಅನ್ನೋದಾದ್ರೆ ಸಂತೋಷ. ಆಸಕ್ತಿ ಇಲ್ಲ ಅಂತ ಹೇಳಿದ್ನ? ಆಸಕ್ತಿ ಇದೆ. ಈ ದುಷ್ಟ ವಿರುದ್ಧನೂ ಫೈಟ್ ಮಾಡೋ ಆಸಕ್ತಿ ಇದೆ. ನಮ್ ಗೌರ್ಮೆಂಟ್ ಏನು 136 ಸೀಟ್ ಕೊಟ್ಟಿದಾರಲ್ಲ ಅದ್ರ ಬಗ್ಗೆನೂ ಆಸಕ್ತಿ ಇದೆ. ನೀವೇನ್ ಹೇಳ್ತಾ ಇದೀರಾ? ಇಲ್ಲಿ ಯಾಕೆ ನೀವೆಲ್ಲ ಮಾಡ್ತೀರಾ? ಜನಾಂದೋಲನ ಕಾರ್ಯಕ್ರಮ ಯಾಕೆ ಮಾಡ್ತೀರಿ? ಇಲ್ಲೋದಿಲ್ಲ. ನಾವು ಈ ಜಾತಿವಾದಿ ಕೋಮುವಾದಿಗಳು ತಕ್ಕಂತ ಏನ್ ಪಾಠ ಕಲ್ಸ್ಬೇಕು ಪೊಲಿಟಿಕಲಿ ಕಲ್ತೀವಿ. ಆಸ್ ಎ ಗವರ್ನಮೆಂಟ್ ನಾವ್ ಏನ್ ಜಾಬ್ ಮಾಡ್ಬೇಕು ಅದು ಮಾಡ್ತೀವಿ. ನಾವು ಈಗ ಹೇಳಿದ್ರೆ ಕೇಳೋದಾಗಲ್ಲ. ಈ ಜನಾಂದೋಲನ ಯಾಕೆ ಮಾಡ್ತಿಲ್ಲ ಇದೇ ಮಾಡಿದ್ರೆ ಕೇಳೋದಾಗಲ್ಲ. ಪಾರ್ಟಿ ವಿಲ್ ಡೂ ದ ವರ್ಕ್. ಪಕ್ಷ ಹೇಗೆ ಸಂಘಟನೆ ಮಾಡಬೇಕು ಪಾರ್ಟಿ ಮಾಡುತ್ತೆ. ಗವರ್ಮೆಂಟ್ ಮಾಡ್ಬೇಕಾಗಿರೋ ಕೆಲಸ ಗವರ್ಮೆಂಟ್ ಮಾಡುತ್ತೆ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದೀನಿ ಅಷ್ಟೇ. ನಾನು ಅವಾಗಿಲ್ಲ. ನಾನು ಏನ್